ಲೋನ್ 100% ಲೋನ್ ಆಗುತ್ತೆ ಗಾಡಿಗೆ. 5 ಲಕ್ಷ ಲೋನ್ ಆಗುತ್ತೆ. ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಬರೀ 35,000 ಓಡಿರೋದು ಜಾಸ್ತಿ ಸಿಗ್ತಿರೋದು. ಇದು 3,25,000 ಕೊಡ್ತೀನಿ. 3,25,000ಗೆ 2013 ಮಾಡಲ್ಗಳಿಗೆ ಹೈ ಲೈನ್ ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದ್ರೆ 7 ಲಕ್ಷ ಕೊಡ್ತೀನಿ ಗಾಡಿ. 7 ಲಕ್ಷಕ್ಕೆ ಇದು ಟಾಪ್ ಎಂಡ್ ಮಾಡಲ್ ಡೀಸೆಲ್ ಗಾಡಿ 11,45,000 ಕೊಡ್ತೀನಿ ವಿತ್ ಕರ್ನಾಟಕ ಜೊತೆ. 11,45,000 ಕರ್ನಾಟಕ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಕ್ಯಾನ್ಸಲ್ ಕೊಡ್ತೀನಿ ವಿತ್ NOC. ಬರೀ 5,25,000 ಕೊಡಿ. ಕ್ಯಾನ್ಸಲ್ ಕೊಡ್ತೀನಿ ವಿತ್ NOC. ಬರೀ 5,25,000 ಕೊಡಿ. 9.5 ಲಕ್ಷಕ್ಕೆ ಕರ್ನಾಟಕ ಮಾಡ್ಕೊಡ್ತೀನಿ. 9,50,000 ವಿತ್ ಕರ್ನಾಟಕ ಕೊಡ್ತೀನಿ. ಪ್ರೈಸ್ ಕೂಡ ಕೊಡ್ತೀನಿ. ಮಾರ್ಕೆಟ್ ವ್ಯಾಲ್ಯೂ 10 ಲಕ್ಷ ಇದೆ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದ್ರೆ 8.5 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. ಪ್ರೈಸ್ ಕೂಡ ಕೊಡ್ತೀನಿ 7,95,000 ಕೊಡ್ತೀನಿ. 2,95,000ಗೆ ವಿತ್ ಕರ್ನಾಟಕ ಗಾಡಿ ಪಕ್ಕ ಕನ್ನಡ ಗಾಡಿ ಬರೀ 7,95,000ಗೆ ವಿತ್ NOC ಕೊಡ್ತೀನಿ. 2,95,000ಗೆ 2012 ಹೈ ಲೈನ್ ಪೆಟ್ರೋಲ್ ಗಾಡಿ. 16,50,000 ಒಂದ್ಸರ್ತಿ ವಿಸಿಟ್ ಆಗಿ ಅಂಡ್ ಲೋನ್ ಆಗುತ್ತಲ್ಲ ಸರ್? ಆಗುತ್ತೆ ಸರ್. 12 ಲಕ್ಷ 13 ಲಕ್ಷ ತನಕ ಲೋನ್ ಆಗುತ್ತೆ. 16 ಮಾಡಲ್ ಗಾಡಿ. ಹಾಯ್ ಹಲೋ ನಮಸ್ಕಾರ. ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಅಂಡ್ ಫಸ್ಟ್ ಟೈಮ್ ನಾನು ಹೌಸ್ ಆಫ್ ಕಾರ್ಸ್ಗೆ ಬಂದಿದ್ದೀನಿ. ಆಲ್ಮೋಸ್ಟ್ 2.5 ವರ್ಷ ಆಯ್ತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಫಸ್ಟ್ ಟೈಮ್ ನಾನು ಬರ್ತಿರೋದು ಅಂಡ್ ಎಲ್ಲ ಗಾಡಿ ಮೇಲೂ ಬೆಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸರ್ ನಾವು ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಹೇಗಿದ್ದೀರಾ? ಚೆನ್ನಾಗಿದೆ. ನೀವು? ನಾನು ಸಖತ್ತಾಗಿದ್ದೀನಿ ಸರ್. ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದು ಅಂಡ್ ಎಲ್ಲ ಗಾಡಿ ಮೇಲೂ ಬೆಸ್ಟ್ ಪ್ರೈಸ್ ಕೊಟ್ಟಿದ್ದೀರಾ ಅಂಡ್ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಅಂತ ಹೇಳ್ತೀನಿ. ಅಂಡ್ ಸರ್ ಇವಾಗ ನೀವು ಕರ್ನಾಟಕ ನಂಬರು ಅಥವಾ ಏನೋ ಬೇರೆ ಅದರ್ ಸ್ಟೇಟ್ ವೆಹಿಕಲ್ ಡೀಲ್ ಮಾಡ್ತೀರಾ ಸರ್? NOC ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿ ಸರ್, ಅಡ್ರೆಸ್ ಹೇಳೋಕ್ಕಿಂತ ಮುಂಚೆ. ಸರ್ NOC ಅಂದ್ರೆ NOC ಜೊತೆ ಕೊಡಲ್ಲ, ನಾನು ಕರ್ನಾಟಕ ಮಾಡೇ ಕೊಡ್ತೀನಿ. ಕೊಡ್ತೀರಾ? ಕಸ್ಟಮರ್ಗೆ ಗೊತ್ತಾಗಲ್ಲ. ಸುಮಾರು ಕಸ್ಟಮರ್ಗೆ ಸುಮ್ಮನೆ ಪೇಮೆಂಟ್ ಮಾಡ್ತಾರೆ. DD ಅವರೇ ಕೊಡಬೇಕು. ಓಕೆ. ಫಸ್ಟ್ ಆಫ್ ಆಲ್ DD ಅವರು ಕೊಡಲಿ. ನಾನು ಪ್ರೈಸ್ ಎಷ್ಟು ಅಂತ ಹೇಳ್ತೀನಿ, ಅದು DD ಮಾಡ್ಕೊಳ್ಳಿ. ಇಮಿಡಿಯೇಟ್ 1 ಗಂಟೆಯಲ್ಲಿ ನಿಮಗೆ ನಂಬರ್ ಇಶ್ಯೂ ಮಾಡ್ಕೊಡ್ತೀನಿ. ಓಕೆ. ವಿತ್ ಕರ್ನಾಟಕ ಇದೇ ಗಾಡಿ ನಾವು ಫಾರ್ ಎಕ್ಸಾಂಪಲ್ ಹರಿಯಾಣ ನಂಬರು ಡೆಲ್ಲಿ ನಂಬರ್ ತಗೋತಾರೆ, ಅದನ್ನ ಕರ್ನಾಟಕ ಮಾಡಬೇಕಂದ್ರೆ ಎಷ್ಟು ದಿನ ಬೇಕಾಗುತ್ತೆ ಸರ್ ಟೈಮ್? ಸರ್ ಜಸ್ಟ್ NOC ಬರೋದಕ್ಕೆ ಟೈಮು ನಂಬರ್ 1 ಡೇ ಕೊಡ್ತೀನಿ. 15 to 20 ಡೇಸ್. 15 to 20 ಡೇಸ್. ಓಕೆ. ಸ್ವಲ್ಪ ಲೆಂತ್ ಆದ್ರೆ ಎಷ್ಟು ದಿನ ಆಗ್ಬೋದು? ಮ್ಯಾಕ್ಸಿಮಮ್ 1 ತಿಂಗಳು ಸರ್ ಬಿಡಿ. ಮ್ಯಾಕ್ಸಿಮಮ್ 1 ತಿಂಗಳು. ಅದ್ರ ಕೆಳಗಡೆ ಆಗೋದಿಲ್ಲ. ಅದ್ರ ಹರಿಯಾಣದು ಟೆನ್ಷನ್ ಇಲ್ಲ ಸರ್. ಹರಿಯಾಣದು 5 ಡೇಸ್ ಅಲ್ಲಿ ನಾನು NOC ಇಶ್ಯೂ ಮಾಡಿ 5 ಡೇಸ್ ಅಲ್ಲಿ ಮಾಡ್ತೀನಿ. ಅಂಡ್ ಬಿಕಾಸ್ ಏನಾಗುತ್ತೆ, ಕಮ್ಮಿ ಪ್ರೈಸ್ ಅಲ್ಲಿ ನೀವು ಕೊಟ್ಟಿರ್ತೀರಾ, ಕಸ್ಟಮರ್ ಡಾಕ್ಯುಮೆಂಟ್ಗೆ ಓಡಾಡಬಾರ್ದು. ಅದೇ ಅವ್ರು ಓಡಾಡಬಾರ್ದು. ಅವ್ರ ಗಾಡಿ ಬಂದು ನೋಡ್ಲಿ, ಅಡ್ವಾನ್ಸ್ ಮಾಡಿ ಸಾಕು. ಮಿಕ್ಕಿದ ಕೆಲಸ ನಾನು ನೋಡ್ಕೊಂತೀನಿ. ಖಂಡಿತ. ಅಡ್ರೆಸ್ ಹೇಳ್ಬೇಡಿ ಸರ್. ಈಗ ಸರ್ ಬನ್ನಾರಘಟ್ಟ ರೋಡ್, ಬಿಳೆಕಳ್ಳಿ ಸಿಗ್ನಲ್, ರಾಯಲ್ ಫರ್ನಿಚರ್ ಶೋರೂಮ್ ಇದೆ ರೈಟ್ ಸೈಡ್ ಅಲ್ಲೇ. ಅದ್ರ ಪಕ್ಕದಲ್ಲೇ ಹೌಸ್ ಆಫ್ ಕಾರ್ಸ್ ಇದೆ. ಮೆಜೆಸ್ಟಿಕ್ ಇಂದ ಬರ್ತೀರಾ ಅಂದ್ರೆ ಬಸ್ಸಲ್ಲಿ ಬರ್ತೀರಾ ಅಂದ್ರೆ 365 369 ಡೈರೆಕ್ಟ್ ಬರುತ್ತೆ. ಶಿವಾಜಿನಗರದಿಂದ 161 ಬರುತ್ತೆ. ಮಾರ್ಕೆಟ್ ಇಂದ 367 368 ಎಲ್ಲ ಬಿಳೆಕಳ್ಳಿಗೆ ಬರುತ್ತೆ. ಮೈಸೂರಿಂದ ಬರ್ಬೇಕಾದ್ರೆ ನೈಸ್ ರೋಡ್ ಇದೆ. ನೈಸ್ ರೋಡ್ ಈಸಿ. 3 ಕಿಲೋಮೀಟರ್ ಇದೆ ಇಲ್ಲಿ. ತುಂಬಾ ಈಸಿ. ಅಂಡ್ 0 ಡೌನ್ ಪೇಮೆಂಟ್ ಅಲ್ಲಿ ವೆಹಿಕಲ್ ಗಳು ಕೊಡ್ತೀರಾ ಆಲ್ ಓವರ್ ಕರ್ನಾಟಕ? ಸುಮಾರು ಗಾಡಿಗಳು 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ. ಎಸ್. ಅಂಡ್ 2012 ಮೇಲೆ ಲೋನ್ ಆಗುತ್ತೆ ಸರ್? ನಾನು ಮಾಡ್ಕೊಡ್ತೀನಿ ಸರ್. ಪೆಟ್ರೋಲ್ ಗಾಡಿ 11 ಇಂದಲೇ ಮಾಡ್ತೀನಿ. ಡೀಸೆಲ್ ಗಾಡಿ 12 ಇಂದ ಮಾಡ್ಕೊಡ್ತೀನಿ. ಓಕೆ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಬನ್ನಿ ಸರ್, ಒಂದೊಂದೇ ಸ್ಟಾರ್ಟ್ ಮಾಡೋಣ. ಸರ್ ಫಸ್ಟ್ ಟೈಮ್ ಹೌಸ್ ಆಫ್ ಕಾರ್ಸ್ ಅಲ್ಲಿ ವಿಡಿಯೋ ಮಾಡ್ತಿರೋದು. ಎಲ್ಲ ಗಾಡಿ ಮೇಲೆ ಬೆಸ್ಟ್ ಪ್ರೈಸ್ ಕೊಡಬೇಕು ಸರ್. ಒಳ್ಳೆ ಪ್ರೈಸ್ ಕೊಡ್ತೀನಿ ಸರ್ ಈ ಸಲ. ಅಂಡ್ ಸ್ಟಾಕ್ ಫಸ್ಟ್ ವಿಡಿಯೋ ಒಳ್ಳೆ ಪ್ರೈಸ್ ಕೊಡ್ತೀನಿ. ಒಳ್ಳೆ ಪ್ರೈಸ್ ಕೊಡ್ತೀರಾ? ಖಂಡಿತ. ಫಸ್ಟ್ ವೆಹಿಕಲ್ ನೋಡೋದಾರೆ ಸರ್, ವೋಲ್ಕ್ಸ್ವ್ಯಾಗನ್ ಪೋಲೋ. ಸರ್ ವೋಲ್ಕ್ಸ್ವ್ಯಾಗನ್ ಪೋಲೋ ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ 2012 ಮಾಡಲ್, ಹೈಲೈನ್, ಸೆಕೆಂಡ್ ಓನರ್ ಆಗಿದೆ. ಮಿಂಟ್ ಕಂಡೀಷನ್ ಇದೆ. ಪೆಟ್ರೋಲ್ ಗಾಡಿ. ಪ್ರೈಸ್ ಕೂಡ ಕೊಡ್ತೀನಿ. ಬರೀ 7,95,000ಗೆ ವಿತ್ NOC ಕೊಡ್ತೀನಿ. 2,95,000ಗೆ 2012 ಹೈಲೈನ್ ಪೆಟ್ರೋಲ್ ಗಾಡಿ. ಓಕೆ. ಓಡಿರೋದು 70,000 ಓಡಿದೆ. ರೆಕಾರ್ಡೆಡ್ 70,000. ಹಾಗೆ ನೆಕ್ಸ್ಟ್ ಇನ್ನೊಂದು ವೋಲ್ಕ್ಸ್ವ್ಯಾಗನ್ ಪೋಲೋ. ಇದು ಕೂಡ ಹೈಲೈನ್ 2013 ಮಾಡಲ್ ಗಾಡಿ. ಪೆಟ್ರೋಲ್. ಇದು ಕೂಡ DLದು. ಇದು 3,25,000 ಕೊಡ್ತೀನಿ. 3,25,000ಗೆ 2013 ಮಾಡಲ್ ಗಾಡಿ, ಹೈಲೈನ್, ಸೆಕೆಂಡ್ ಓನರ್ ಪೆಟ್ರೋಲ್. ಸರ್ ಕರ್ನಾಟಕ ಬೇಕಂದ್ರೆ ಎಷ್ಟಾಗ್ಬೋದು? ಏನಿದೆ ಮ್ಯಾಕ್ಸಿಮಮ್ 13 ಮಾಡಲ್ ಸರ್. ಒಂದು 40,000 ಬಂದ್ರೆ ಜಾಸ್ತಿ. ಅದು ಕರ್ನಾಟಕ ಆದ ನಂತರ ಲೋನ್ ಆಗುತ್ತಲ್ಲ? ಆಗುತ್ತೆ. ಸಿವಿಲ್ ಚೆನ್ನಾಗಿದ್ರೆ 90% ಲೋನ್ ಆಗುತ್ತೆ. 90% ಕೊಡ್ತಾ ಇರೋ ಪ್ರೈಸ್ಗೆ 90% ಲೋನ್ ಆಗುತ್ತೆ. ಖಂಡಿತ. ನೆಕ್ಸ್ಟ್ ಸರ್ ಹೋಂಡಾ ಸಿಟಿ ನೋಡ್ತಿದ್ರೆ ಸರ್, ಹೋಂಡಾ ಸಿಟಿ ಬಂದು 2010 ಮಾಡಲ್, ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್, SMT, 72,000 ಕಿಲೋಮೀಟರ್ ಓಡಿದೆ. ಪ್ರೈಸ್ ಕೂಡ ಕೊಡ್ತೀನಿ. 7,95,000 ಕೊಡ್ತೀನಿ. 2,95,000ಗೆ ವಿತ್ ಕರ್ನಾಟಕ ಗಾಡಿ, ಪಕ್ಕ ಕನ್ನಡ ಗಾಡಿ. ಓಕೆ. ಅಂಡ್ ಓನರ್ ಸೆಕೆಂಡ್ ಓನರ್ ಗಾಡಿ. ಓಡಿರೋದು 73,000 ಕಿಲೋಮೀಟರ್. 73,000 ಓಡಿರೋದು ಸರ್. ನೆಕ್ಸ್ಟ್ ಹೋಂಡಾ ಬ್ರ್ಯಾಂಡ್ ಅಲ್ಲಿ ಮತ್ತೊಂದು ಜಾಜ್ ಕರ್ನಾಟಕ. ಹೋಂಡಾ ಜಾಜ್ VX ಟಾಪ್ ಎಂಡ್ ಮಾಡಲ್ ಗಾಡಿ. ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್, ABS, ಪವರ್ ಮಿರರ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. 2017 ಮಾಡಲ್ ಗಾಡಿ.
ಸಿಂಗಲ್ ಓನರ್ ಗಾಡಿ, ಕಿಲೋಮೀಟರ್ ಮಾತ್ರ ಬರೀ 35,000 ಓಡಿದೆ. ರೆಕಾರ್ಡೆಡ್ ಬರೀ 35. ಅಂದ್ರೆ ಇಡೀ ಎಲ್ಲ ಗಾಡಿಗೂ ಹಿಸ್ಟ್ರಿ ಕೊಡ್ತೀನಿ. ಎಲ್ಲ ಗಾಡಿ ಕೂಡ ಬರೀ 38,000 ಓಡಿ. 35,000 35,000 ಓಡಿರೋ ವೆಹಿಕಲ್ ಸರ್. ಪ್ರೈಸಿಂಗ್ ಏನು ಹೇಳ್ತಿದ್ದೀರಾ? ಪ್ರೈಸ್ ಕೊಡ್ತೀನಿ ಬೈ. ನೀವು ಮಾರ್ಕೆಟಲ್ಲಿ ನಿಮಗೆ 6.5 lakhs 6 lakhs ತನಕನೂ ಇದೆ. ನಾನು ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದೆ 5,40,000 ಕೋಟ್ ಮಾಡಿದ್ದೀನಿ. 5,20,000 ಕ್ಲೋಸ್ ಮಾಡ್ಕೊಡ್ತೀನಿ. 5,20,000 ಮಾಡ್ಕೊಡ್ತೀನಿ ಸರ್, ಬನ್ನಿ. 5 ಲಕ್ಷಕ್ಕೆ ಲೋನು 100% ಲೋನ್ ಆಗುತ್ತೆ ಗಾಡಿಗೆ. 5 ಲಕ್ಷ ಲೋನ್ ಆಗುತ್ತೆ. 0 ಡೌನ್ ಪೇಮೆಂಟ್ ಅಲ್ಲಿ ಬರೀ 35,000 ಓಡಿರೋದು ಜಾಸ್ತಿ ಸಿಗ್ತಿರೋದು ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ರೆ ಎರಡು ಗಾಡಿಗಳಿರೋದು ಸರ್. 2 ಗಾಡಿ. ಇದು ಬಂದು ವಿ ವೇರಿಯಂಟು, ಇದು GX. ಇದು 63,000 ಓಡಿದೆ, 16 ಮಾಡಲು. ಇದು 1 ಲಕ್ಷ ಓಡಿದೆ, 15 ಮಾಡಲು. ಓಕೆ. ಅದರ್ ಸ್ಟೇಟ್ ಗಾಡಿ ಇದೆ, ಅದೇ ವಿತ್ ಕರ್ನಾಟಕ ಜೊತೆ ಕೊಡ್ತೀನಿ ನಾನು. 11,45,000 ಕೊಡ್ತೀನಿ ವಿತ್ ಕರ್ನಾಟಕ ಜೊತೆ. 11,45,000 ಕರ್ನಾಟಕ. ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಅದರಲ್ಲೂ ನೆಗೋಷಿಯಬಲ್ ಅಂತ ಹೇಳ್ತಾರೆ ವಿತ್ ಕರ್ನಾಟಕ ಸರ್. ಲೋನ್ ಆರಾಮಾಗುತ್ತೆ. ಲೋನ್ ಆರಾಮಾಗಿ ಸರ್ 8-9 ಲಕ್ಷ ಲೋನು. ಓಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಅದು ಬನ್ನಿ ಸರ್. ಇನ್ನೂ ಗಾಡಿಗಳಿದ್ದಾವೆ. ಅಂಡ್ ಇದು ಪ್ರೈಸ್ ಹೇಳಿಲ್ಲ. ಪ್ರೈಸ್ 11,500 ನಾನು ಹೇಳಿದ್ದಾನೆ. ಎರಡು ಗಾಡಿನೂ ಸೇಮ್. ಯಾವ್ದು ತಗೊಳ್ಳಿ ನೀವು. ಇದು 60,000 ಓಡಿರೋದು, ಅದು 1 ಲಕ್ಷ. ಇದು ವಿ ವೇರಿಯಂಟು, ಇದು GX. ಓಕೆ. ನೆಕ್ಸ್ಟ್ ಇರೋದು ಸರ್ ಹೇಳಿ ಸರ್. TUV 300 ಇದು ಆಗಿದೆ, ಆದರೂ ಹಾಕ್ತಾ ಇದ್ದೀನಿ ವಿಡಿಯೋದಲ್ಲಿ. 2016 ಮಾಡಲ್, ಸೆಕೆಂಡ್ ಗಾಡಿ. ಬರೀ 46,000 ಕಿಲೋಮೀಟರ್ ಓಡಿದೆ. ಆಟೋ ಟ್ರಾನ್ಸ್ಮಿಷನ್ ಗಾಡಿ. 6,10,000ಗೆ ಕೊಟ್ಟಿದ್ದೀನಿ ಗಾಡಿ. 6,10,000 ಕೊಟ್ಟಿದ್ದೀನಿ ಸರ್. ಲೋನ್ಗೆ ಹೋಗಿದೆ ಸರ್. ಅವ್ರಿಗೆ 90% ಲೋನ್ ಆಯಿತು. ಆಯ್ತಾ? 5,80,000 ಏನೋ ಲೋನ್ ಆಯಿತು. ಓಕೆ. ಅಂಡ್ ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್? ಸ್ಕೋಡಾ ಆಕ್ಟಾವಿಯಾ 1.8 TSI ಫುಲ್ಲಿ ಟಾಪ್ ಎಂಡ್ ವಿತ್ ಸನ್ರೂಫ್, ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇದೆ, ಪೆನಾರಾಮಿಕ್ ಸನ್ರೂಫ್ ಕೂಡ ಇದೆ, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ಸ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ. ಏನು ಇಲ್ಲ ಅಂತ ಕೇಳೋದು? ಏನಿಲ್ಲ. ಪ್ರೈಸ್ ಕೂಡ ಕೊಡ್ತೀನಿ. ಮಾರ್ಕೆಟ್ ವ್ಯಾಲ್ಯೂ 10 ಲಕ್ಷ ಇದೆ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದ್ರೆ 8.5 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. 8,50,000ಕ್ಕೆ ವಿತ್ ಫುಲ್ಲಿ ಟಾಪ್ ಅಂಡ್ ಸಿಗ್ತಿರೋದು. ಅಂಡ್ ಓಡಿರೋದು 15 ಮಾಡಲ್ ಗಾಡಿ, ಸೆಕೆಂಡ್ ಓನರ್, 93,000 ರೆಕಾರ್ಡೆಡ್ ಓಡಿದೆ. ಇದು ಕೂಡ ನಾನು ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಖಂಡಿತ. ನೆಕ್ಸ್ಟ್ ಹೋಗೋದಾದ್ರೆ ಡಸ್ಟರ್ ಒಂದಿರೋದು ಸರ್. ಡಸ್ಟರು ಇದು UK ರಿಜಿಸ್ಟ್ರೇಷನ್. ಹೇಳ್ಬಿಡ್ತೀನಿ ಫಸ್ಟ್, ಮೈಗ್ರೇಟ್ ಮಾಡ್ಕೊಡ್ತೀನಿ. ಅದು NOC ಕೂಡ ರೆಡಿ ಇದೆ, ವೇಟ್ ಮಾಡಂಗಿಲ್ಲ. ಕಸ್ಟಮರ್ ಬಂದ ತಕ್ಷಣ 1 ಡೇ ಅಲ್ಲಿ ನಂಬರ್ ಕೊಡ್ತೀನಿ. ಓಕೆ. 2016 ಮಾಡಲ್, ಸಿಂಗಲ್ ಗಾಡಿ, 110 PS ಡೀಸೆಲ್ ಗಾಡಿ. ಬರೀ 5,95,000 ಕೋಟ್ ಮಾಡಿದ್ದೀನಿ. 5,70,000 ಕ್ಲೋಸ್ ಮಾಡ್ಕೊಡ್ತೀನಿ. 5,70,000 ವಿತ್ ಕರ್ನಾಟಕ ಸರ್. ಇದೇ ಕರ್ನಾಟಕ ನಂಬರ್ ವೆಹಿಕಲ್ ತಗೊಳ್ಬೇಕಂತಂದ್ರೆ ಎಷ್ಟು ಸೇಲ್ ಮಾಡ್ತಾರೆ? 6.5 ಲಕ್ಷ ಇದೆ. 6.5-7 ಲಕ್ಷ ತನಕ ಇದೆ. 16 ಮಾಡಲ್ ಡಸ್ಟರ್ ಚೆಕ್ ಮಾಡ್ಕೊಂಡು 7 ಲಕ್ಷ ಪಕ್ಕ ಚೆಕ್ ಮಾಡ್ಕೊಂಡು ತೊಗೊಂಡೋಗ್ಲಿ. ನನ್ನ ಹತ್ರ ಯಾವ ಗಾಡಿನೋ ತೊಗೊಂಡೋಗಿ ಎಲ್ಲ ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡ್ಕೊಂಡು ತೊಗೊಂಡೋಗ್ಲಿ. ಖಂಡಿತ. ಅಂಡ್ ಲೋನ್ ಆರಾಮಾಗಿ ಒಂದು 100 ಮಾಡ್ಕೊಡ್ತೀನಿ ಸರ್. ಎಲ್ಲ ಗಾಡಿ ಲೋನ್ ಮಾಡಿಸ್ಕೊಡ್ತೀನಿ. ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್? ರೆನಾಲ್ಡ್ ಕ್ಯಾಪ್ಚರ್ ಡೀಸೆಲ್ 2019 ಮಾಡಲ್, ಸೆಕೆಂಡ್ ಓನರ್ ಗಾಡಿ, 1 ಲಕ್ಷ ಓಡಿದೆ ಗಾಡಿ. ಮಿಂಟ್ ಕಂಡೀಷನ್ ಇದೆ, ಸೂಪರ್ ಕಂಡೀಷನ್ ಇದೆ. ಇದು ಕೂಡ ಪ್ರೈಸ್ ಕೊಡ್ತೀನಿ. ಪಕ್ಕ ಕರ್ನಾಟಕ ಗಾಡಿ. 5,95,000 ಕೋಟ್ ಮಾಡಿದ್ದೀನಿ. 5,70,000 ಕ್ಲೋಸ್ ಮಾಡ್ಕೊಡ್ತೀನಿ. ಮೈಲೇಜ್ ಎಷ್ಟು ಬರ್ಬೋದು ಸರ್? ಇದು 20 ಬರುತ್ತೆ ಸರ್. ಸರ್ ಹಾಗೆ ನೆಕ್ಸ್ಟ್ ನೋಡ್ತಿದ್ರೆ ಸರ್ 3 XUV 500 ಇರೋದು ಸರ್. 7 ಇದೆ. 7 ಇದೆ. W6, W8, W10 ಎಲ್ಲ ಇದೆ. ಓಕೆ. ಹಾಗೆ ವಿತ್ W10 ಅನ್ಕೋತೀನಿ. ಇದು W10 ಇದು 2015 ಮಾಡಲ್, ಸಿಂಗಲ್ ಓನರ್ ಗಾಡಿ, 93,000 ರೆಕಾರ್ಡೆಡ್ ಓಡಿದೆ. ಆರ್ಮಿ ಅವ್ರು ಯೂಸ್ ಮಾಡಿರೋ ಗಾಡಿ. ಅದರ್ ಸ್ಟೇಟ್ ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ. ಕರ್ನಾಟಕ ನಂಬರ್ ಕೊಡ್ತೀನಿ. ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, 8 ಏರ್ ಬ್ಯಾಗು, ಸನ್ರೂಫ್, ಪುಷ್ ಸ್ಟಾರ್ಟರ್ ಎಲ್ಲ ಇದೆ ಗಾಡಿಯಲ್ಲಿ. A to Z, ಮ್ಯಾಗ್ ವೀಲ್ಸ್, ಏರ್ ಬ್ಯಾಗ್ ಎಲ್ಲ A to Z ಇದೆ. ಪ್ರೈಸ್ ಕೂಡ ಕೊಡ್ತೀನಿ. ಮಾರ್ಕೆಟ್ ವ್ಯಾಲ್ಯೂ 10.5 ಲಕ್ಷ ಇದೆ. 9.5 ಲಕ್ಷಕ್ಕೆ ಕರ್ನಾಟಕ ಮಾಡ್ಕೊಡ್ತೀನಿ. 9,50,000 ವಿತ್ ಕರ್ನಾಟಕ ಕೊಡ್ತೀನಿ. ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್? ಸರ್ ಇದು ಬಂದು UP ರಿಜಿಸ್ಟ್ರೇಷನ್, ಇದೊಂದು NOC ರೆಡಿ ಇದೆ. ಓಕೆ. ಇದು ಕೂಡ ಕರ್ನಾಟಕ ಮಾಡ್ಕೊಡ್ತೀನಿ. 2015 ಮಾಡಲ್ ಗಾಡಿ, ಸಿಂಗಲ್ ಓನರ್, ಬರೀ 50,000 ಓಡಿದೆ. ಬರೀ 50,000. ಅಂಡ್ ಇದು W8 ಇದು ವಿತ್ 6 ಏರ್ ಬ್ಯಾಗ್ಸ್ ವಿತ್ 6. ಓಕೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎಲ್ಲ ಇರುತ್ತೆ ಸರ್. ಸನ್ರೂಫ್ ಬಿಟ್ಟು ಇದರಲ್ಲೂ ಈ ಸನ್ರೂಫ್, ಬಟನ್ ಸ್ಟಾರ್ಟ್ ಬಿಟ್ಟು ಎಲ್ಲ ಇರಲ್ಲ. ಪ್ರೈಸಿಂಗ್ ಸರ್? ಪ್ರೈಸ್ ಬಂದು ಇದು 7,95,000 ಕೋಟ್ ಮಾಡಿದ್ದೀನಿ. 7,75,000ಗೆ ವಿತ್ ಕರ್ನಾಟಕ ಕೊಡ್ತೀನಿ. 7,75,000 ಅಂದ್ರೆ ಒಂದು 75,000 ಡೌನ್ ಪೇಮೆಂಟ್ ಆಗ್ಬೋದಾ? ಸಿವಿಲ್ ಚೆನ್ನಾಗಿರ್ಬೇಕು. ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್? ಸರ್ ಇದು W6 ಇದು ವಿತ್ NOC ಕೊಡ್ತೀನಿ ಸರ್. ಕ್ಯಾನ್ಸಲ್ ಕೊಡ್ತೀನಿ ವಿತ್ NOC. ಬರೀ 5,25,000 ಕೊಡಿ. 5,25,000ಕ್ಕೆ 2015 ಮಾಡಲ್, ಸೆಕೆಂಡ್ ಓನರ್ ಗಾಡಿ, 93,000 ರೆಕಾರ್ಡೆಡ್ ಓಡಿದೆ. W6 5,25,000 ಕೊಡಿ. ನಿಮಗೆ ವಿತ್ NOC ಕೊಡ್ತೀನಿ. ವಿತ್ NOC. ಕರ್ನಾಟಕ ಬೇಕಂತಂದ್ರೆ ಅದ್ರ ಮೇಲೆ ಮಾತಾಡ್ಕೊಂಡು ಏನು 1,20 ಬರ್ಬೋದು ಮ್ಯಾಕ್ಸಿಮಮ್ ಅಷ್ಟೇ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಇದು ಸರ್. ಇದು ಕೂಡ W6. ಓಕೆ. 14 ಮಾಡಲ್, ಸಿಂಗಲ್ ಓನರ್ ಗಾಡಿ. ಇದು ಕೂಡ 50,000 ಓಡಿದೆ. 50,000 ರೆಕಾರ್ಡೆಡ್ ಓಡಿದೆ. ಓಕೆ. ಇದು ಕೂಡ ಪ್ರೈಸ್ ಕೊಡ್ತೀನಿ. 4,95,000 ಕೊಡಿ ವಿತ್ NOC ಕೊಡ್ತೀನಿ. 4,95,000 ಸಿಂಗಲ್ ಓನರ್ ಗಾಡಿ. ಯಾವ್ದಾದ್ರು ಆಟೋಮೆಟಿಕ್ ಯಾವ್ದಾದ್ರು ಇದೆಯಾ? ಆಟೋಮೆಟಿಕ್ ಇಲ್ಲ ಸರ್, ಎಲ್ಲ ಮ್ಯಾನುವಲ್. ಓಕೆ. ಹಾಗೆ ನೆಕ್ಸ್ಟ್ ಹೋಗೋದಾದ್ರೆ ಸರ್
2018 ಮಾಡಲ್ ಸಿಂಗಲ್ ಓನರ್ ಗಾಡಿ 1,13,000 ನೋಡಿದೆ. ರೆಕಾರ್ಡೆಡ್ ಲಾಸ್ಟ್ ಸರ್ವಿಸ್ 1,13,000 ಆಗಿದೆ. ಈಗ 1,16,000 ನೋಡಿದೆ. ಇನ್ನು ಆಮೇಲೆ ನೆಕ್ಸ್ಟ್ ಸರ್ವಿಸ್ ಟಾಟಾದಲ್ಲೇ ಇದೆ. ಇದು ಪಕ್ಕ ಕನ್ನಡ ಗಾಡಿ. ಕರ್ನಾಟಕ. ಪ್ರೈಸ್ ಬಂದು 7,95,000 ಸರ್. ಇದು ಇನ್ನೊಂದು ಪ್ರೈಸು 7,70,000 ಕೊಡಿ ಹೋಗಿ ಸರ್. ಇನ್ನೊಂದು ಪ್ರೈಸ್ ಸರ್? ಇಲ್ಲ, ಲಾಸ್ಟ್ ಪ್ರೈಸ್ ಸರ್ ಅದು. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ 8.5 ಲಕ್ಷದಿಂದ ಕಮ್ಮಿ ಇಲ್ಲ. 18 ಮಾಡಲ್ ಗಾಡಿ ಇದು, ಪಕ್ಕ ಕನ್ನಡ ಗಾಡಿ, 7 ಸೀಟರ್ ಗಾಡಿ. ಅಂಡ್ ನಿಮಗೆ ಮೈಲೇಜ್ ಎಷ್ಟು ಬರ್ಬೋದು ಸರ್? ಡೀಸೆಲ್ ಮೈಲೇಜ್ ನಿಮಗೆ 14 ಬರುತ್ತೆ, ಸೇಮ್ XUV ಮೈಲೇಜ್. ಓಕೆ, ನೆಕ್ಸ್ಟ್ ವೆಹಿಕಲ್ ನೋಡ್ತಾರೆ ಸರ್, ಲಕ್ಸುರಿ ಫೀಲ್ ಮಾಡ್ತಾರೆ, BMW ಅಂದಿರೋದು. ಲಕ್ಸುರಿ ಫೀಲ್ ಮಾಡೋರು ಬನ್ನಿ, ನಿಮ್ಗೆ ಆ ಗಾಡಿ ರೇಟ್ಗೆ ಕೊಡ್ತೀನಿ. ಈ ಗಾಡಿ ಏನು ಪ್ರೈಸ್ ಹೇಳ್ತಾರೆ? ಮಾಡಲ್ ಹೇಳಿ. 15 ಮಾಡಲ್ 15 ಮಾಡಲ್ 3rd ಓನರ್ ಆಗಿದೆ ಅಷ್ಟೇ. 70,000 ರೆಕಾರ್ಡೆಡ್ ಓಡಿದೆ. ಪೆನಾರಮಿಕ್ ಸನ್ರೂಫ್ ಕೂಡ ಬರುತ್ತೆ, ಪವರ್ ಸ್ಟೇರಿಂಗ್ ಕೂಡ ಬರುತ್ತೆ. ಎಕ್ಸ್ ಡ್ರೈವ್ ಇದು. ಇದರಲ್ಲಿ ಎರಡು ಬರುತ್ತೆ, ಎಸ್ ಡ್ರೈವ್ ಒಂದು, ಎಕ್ಸ್ ಡ್ರೈವ್ ಒಂದು. ಇದು ಎಕ್ಸ್ ಡ್ರೈವ್ ಟಾಪ್ ಎಂಡ್ ಮಾಡಲು 7,75,000 ಕೋಟ್ ಮಾಡಿದ್ದೀನಿ. ವಿತ್ NOC ನಿಮಗೆ 7.5 ಲಕ್ಷ ಕೊಡಿ ತಗೊಂಡೋಗಿ. 7,50,000 50,000 ವಿತ್ NOC ಕೊಡ್ತೀನಿ. ಕರ್ನಾಟಕ ಬೇಕು ಅಂದ್ರೆ ನೀವು ಕೂತ್ ಮಾತಾಡಿ ಬನ್ನಿ, ವಿಸಿಟ್ ಆಗಿ. ಅಂಡ್ ಗಾಡಿ ಇಷ್ಟ ಆದ್ರೆ ನೀವು ಏನಿದೆ ಅದು ಇದು ಟ್ಯಾಕ್ಸ್ ಏನಿದೆ ನಾನು ಹೇಳ್ತೀನಿ, ಅವರೇ DD ಕೊಡ್ಬೇಕಷ್ಟೇ. ನಾವು ಮಾಡ್ಕೊಂತೀವಿ ಎಕ್ಸ್ಟ್ರಾ ಕೊಡಿ ಅದೆಲ್ಲ ಏನಿಲ್ಲ, ಅವರೇ DD ಕೊಡಿ. ಬೇಕಂದ್ರೆ ನೀವು NOC ಗಾಡಿ ತಗೊಂಡು ಹೋಗ್ತೀವಿ, ಅಲ್ಲಿ ಊರಲ್ಲಿ ಮಾಡ್ಕೋತಾರೆ, ಮಾಡ್ಕೋಬಹುದು. ಎಲ್ಲಿ ಬೇಕಾದ್ರೆ ಮಾಡ್ಕೊಳ್ಳಿ. KS01ಗೆ NOC ಆಲ್ರೆಡಿ ಇಶ್ಯೂ ಮಾಡಿದ್ದೀನಿ. ಟ್ಯಾಕ್ಸ್ ಇಲ್ಲಿ ಕಟ್ಕೊಳ್ಳಿ, ನಂಬರ್ ಬೇಕಂದ್ರೆ ಅಲ್ಲಿ ಇಶ್ಯೂ ಮಾಡ್ಕೊಳ್ಳಿ. ಖಂಡಿತ. ನೆಕ್ಸ್ಟ್ ವೆಹಿಕಲ್ ಆ ಕಡೆ ನೋಡೋದಾದ್ರೆ ಸರ್ ಇದೆ ಸರ್, ಬನ್ನಿ. ಸಿಯಾಜ್ ಇದೆ, ನೆಕ್ಸಾನ್ಗಳಿದ್ದಾವೆ, ಇನ್ನ XUVಗಳಿದ್ದಾವೆ. ನೆಕ್ಸ್ಟ್ ಇರೋದು ಸರ್ ಸಿಯಾಜ್. ಸರ್ ಮಾರುತಿ ಸಿಯಾಜ್ ZXi ಟಾಪ್ ಎಂಡ್ ಮಾಡಲ್ ಗಾಡಿ, 93,000 ನೋಡಿದೆ. 2016 ಮಾಡಲ್ ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ಅಲ್ಲಿ ಫುಲ್ಲಿ ಟಾಪ್ ಎಂಡ್ ಬಟನ್ ಸ್ಟಾರ್ಟ್ ಬರುತ್ತೆ. ಪ್ರೈಸ್ ಕೂಡ ಕೊಡ್ತೀನಿ. 5,75,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದೆ 5,45,000 ಕೊಟ್ಬಿಡ್ತೀನಿ. 5,45,000ಕ್ಕೆ ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಆಗ್ಬಿಡುತ್ತೆ ಗಾಡಿ. ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್, ಟಾಟಾ ನೆಕ್ಸಾನ್. ಸರ್ ಟಾಟಾ ನೆಕ್ಸಾನ್ ಮಿಲಿಟರಿ ಕಲರ್ ಫೇಸ್ ಲಿಫ್ಟ್ ಗಾಡಿ ಸರ್. ಇದು ಓಕೆ, ನ್ಯೂ ಶೇಪ್ ಗಾಡಿ, 2020 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಬರೀ 58,000 ಕಿಲೋಮೀಟರ್ ಓಡಿದೆ. 58,000 ಮಾತ್ರ ಓಡಿರೋದು. ರೆಕಾರ್ಡೆಡ್. ಅಂಡ್ ವೇರಿಯಂಟ್ ಸರ್ ಎಕ್ಸೆಡ್ ಟಾಪ್ ಎಂಡ್. ಇದರಲ್ಲಿ ಇನ್ನೊಂದು ಬರುತ್ತೆ ವಿತ್ ಸನ್ರೂಫ್. ಇದರಲ್ಲಿ ಸನ್ರೂಫ್ ಇಲ್ಲ ಅಷ್ಟೇ. ಓಕೆ, ಪ್ರೈಸ್ ಬಂದು 7,95,000 ಕೊಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದೆ 7,75,000 ಕೊಟ್ಬಿಡ್ತೀನಿ ಗಾಡಿ. 7,75,000ಗೆ ಪೆಟ್ರೋಲ್ ವೇರಿಯಂಟ್. ನೆಕ್ಸ್ಟ್ ಇರೋದು ಸರ್ ಇದು ಬಂದು W8 2015 ಮಾಡಲ್ ಸಿಂಗಲ್ ಓನರ್ ಗಾಡಿ, 73,000 ಕಿಲೋಮೀಟರ್ ಓಡಿದೆ. ಗಾಡಿ ಮಿಂಟ್ ಕಂಡೀಷನ್ ಇದೆ, ಬರೀ ಪಾಲಿಶ್ ಮಾಡಿಸಿದೀನಿ, ನಿಲ್ಸಿದೀನಿ. ಅದಕ್ಕೆ ನಂಬರ್ ಪ್ಲೇಟ್ ಇಲ್ಲ ಅಲ್ಲಿ. ಇದೂ ಅದರ್ ಸ್ಟೇಟ್ ಗಾಡಿನೇ. NOC ಬಂದಿದೆ. NOC ನಾನು ಅಪ್ಲೈ ಮಾಡಬೇಕು, ನಾನು ಮಾಡ್ಕೊಡ್ತೀನಿ. ಅದೇನಿಲ್ಲ, 15 ಡೇಸ್ ಅಲ್ಲಿ NOC ಬರುತ್ತೆ. 1 ಡೇ ಅಲ್ಲಿ ನಂಬರೇ ಕೊಡ್ತೀನಿ. ಇದು ಕೂಡ 7,95,000 ಕೊಟ್ ಮಾಡಿದೀನಿ. 775 ಕ್ಲೋಸ್ ಮಾಡ್ಕೊಡ್ತೀನಿ. 7,75,000 ವಿತ್ NOC. ಇಲ್ಲ, ಕರ್ನಾಟಕ NOC ಇಲ್ಲ, ವಿತ್ ಕರ್ನಾಟಕ ಮಾಡ್ಕೊಡ್ತೀನಿ. 15 ಮಾಡಲ್ ಸಿಂಗಲ್ ಓನರ್ ಗಾಡಿ. ಖಂಡಿತ. ನೆಕ್ಸ್ಟ್ ಮತ್ತೊಂದಿರೋದು ಸರ್, ಇದು ಕೂಡ ಟಾಟಾ ನೆಕ್ಸಾನ್, ಕರ್ನಾಟಕ ನಂಬರ್. ಪಕ್ಕ ಕರ್ನಾಟಕ. ಇದು ಕರ್ನಾಟಕನೇ, ಅದು ಕರ್ನಾಟಕನೇ ನೆಕ್ಸಾನ್. ಇದು 2019 ಮಾಡಲ್ ಗಾಡಿ, ಸಿಂಗಲ್ ಓನರ್, 1 ಲಕ್ಷ ಓಡಿದೆ, ರೆಕಾರ್ಡೆಡ್. ಇದು ಕೂಡ ಹಿಸ್ಟ್ರಿ ಕೊಡ್ತೀನಿ. ಪ್ರೈಸ್ ಕೂಡ ಕೊಡ್ತೀನಿ. 7,45,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದೆ 7 ಲಕ್ಷ ಕೊಡ್ತೀನಿ ಗಾಡಿ. 7 ಲಕ್ಷಕ್ಕೆ ಇದು ಟಾಪ್ ಎಂಡ್ ಮಾಡಲ್ ಡೀಸೆಲ್ ಗಾಡಿ. ಡೀಸೆಲ್ ವೇರಿಯಂಟ್. ಆರಾಮಾಗಿ ನಿಮ್ ಪೆಟ್ರೋಲ್ ಬೇಕಾ ಪೆಟ್ರೋಲ್ ಇದೆ, ಡೀಸೆಲ್ ಬೇಕಾ ಡೀಸೆಲ್, ಎರಡು ಇದೆ. ಓಕೆ, ನೆಕ್ಸ್ಟ್ XUV 500 ಸರ್. ಇದು ಕೂಡ ಪಕ್ಕ ಕರ್ನಾಟಕ ಗಾಡಿ ಸರ್. ಇದು 2014 ಮಾಡಲ್ W8 ಸೆಕೆಂಡ್ ಓನರ್ ಆಗಿದೆ. 89,000 ಕಿಲೋಮೀಟರ್ ಓಡಿದೆ. ಪ್ರೈಸ್ ಕೂಡ ಕೊಡ್ತೀನಿ. 7,95,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ ಪಕ್ಕ ಕನ್ನಡ ಗಾಡಿ 7,65,000 ಕೊಟ್ಬಿಡ್ತೀನಿ. 7,65,000 ಕರ್ನಾಟಕ. ಅಂಡ್ ಝೀರೋ ಡೌನ್ ಪೇಮೆಂಟ್ ಏನೋ ಚಾನ್ಸಸ್ ಇದೆ? ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಆಗಲ್ಲ ಸರ್. ಇದು 14 ಮಾಡಲ್ ಅಲ್ಲ, ಸೊ ಒಂದು 5 lakhs ಲೋನ್ ಆಗುತ್ತೆ. ಮಿಕ್ಕಿದ್ದು ಡೌನ್ ಪೇಮೆಂಟ್. ನೆಕ್ಸ್ಟ್ ಇರೋದು ಸರ್ ಫಾರ್ಚುನರ್ 2016 ಮಾಡಲ್ ಗಾಡಿ, 4x4 ಮ್ಯಾನ್ವಲ್, ಡೀಸೆಲ್, ಸೂಪರ್ ಕಂಡೀಷನ್ ಇದೆ ಗಾಡಿ. ನಂಬರ್ ಬಂದಿದೆ, ನಂಬರ್ ವೇಟ್ ಮಾಡಂಗಿಲ್ಲ, ರೆಡಿ ಇದೆ ನಂಬರು, ಜಸ್ಟ್ ಫಿಕ್ಸ್ ಮಾಡಬೇಕು ಅಷ್ಟೇ. 17 lakhs ಕೋಟ್ ಮಾಡಿದ್ದೀನಿ. 1675 ಕ್ಲೋಸ್ ಮಾಡ್ಕೊಡ್ತೀನಿ. 16.5 ಬರಲಿ ಸರ್, ಆನ್ ಟೇಬಲ್ ಬರಲಿ. ಎಷ್ಟಾಗುತ್ತೆ ಅಷ್ಟು ಕಮ್ಮಿ ಮಾಡ್ಕೊಡಿ. ಖಂಡಿತ. 16,50,000 ಒಂದು ಸರ್ತಿ ವಿಸಿಟ್ ಆಗಿ. ಅಂಡ್ ಲೋನ್ ಆಗುತ್ತಲ್ಲ ಸರ್? ಆಗುತ್ತೆ ಸರ್. 12 ಲಕ್ಷ 13 ಲಕ್ಷ ತನಕ ಲೋನ್ ಆಗುತ್ತೆ. 16 ಮಾಡಲ್ ಗಾಡಿ.